ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆ ಗೌಡ ಲಾಗ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಡಿಕೇರಿಯಿಂದ ಅಕ್ಕ ಬಂದಿದ್ರು ಬೆಂಗಳೂರಿಗೆ. ಅವರೇನೋ ಸ್ವಲ್ಪ ಹೊರಕ್ ಮೇಲೆ ಆಚೆ ಹೋಗ್ತಾ ಇದ್ರು ವಿಧಾನಸೌಧದ ಹತ್ರ. ನಾನು ಕೂಡ ಹೋಗೋಣ, ಅವ್ರ ಜೊತೆ ಹೋಗಿ ಬರೋಣ, ಒಂದು ರೌಂಡ್ ಆಗುತ್ತೆ ಅಂತ ಹೇಳಿ ಅಕ್ಕನ ಮಗಳು ನಾನು ಎಲ್ಲ ಹೊರಟ್ವಿ. ಬಸ್ಸಲ್ಲಿ ಹೋಗೋಣ ಅಂತ ಫಸ್ಟಿಗೆ ಪ್ಲಾನ್ ಮಾಡಿದ್ದು. ಆಮೇಲೆ ಬೇಡ, ಮೆಟ್ರೋ ಇದೆಯಲ್ವಾ ಅಂತ ಹೇಳಿ ಮೆಟ್ರೋಗೆ ಹೋದ್ವಿ. ಫ್ರೆಂಡ್ಸ್, ನಾನಿದು 4ನೇ ಸಲ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ತುಂಬಾನೇ ಖುಷಿ ಆಗುತ್ತೆ ಮೆಟ್ರೋದಲ್ಲಿ ಹೋಗೋದು ಅಂದ್ರೆ. ನಮ್ಗೆ ಟ್ರಾವೆಲ್ ಮಾಡ್ದಂಗೆ ಅನ್ಸೋದೇ ಇಲ್ಲ. ಎಷ್ಟು ಬೇಗ ರೀಚ್ ಆದ್ವಿ ಅಂದ್ರೆ, ಬಸ್ಸಲ್ಲಿ 2 ಅವರ್ ಹೋಗೋ ಟೈಮಿಗೆ ನಾವು ಒಂದು ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆಗಿದ್ವಿ. ನಾವೇನೋ ಬೇರೆ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಹೋದ್ವಿ. ಆದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಯ್ತು. ಹಾಗಾಗಿ ನಮ್ಮ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಯಾರಿಗೆಲ್ಲ ಮೆಟ್ರೋದಲ್ಲಿ ಹೋಗೋದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗಂತೂ ಮೆಟ್ರೋದಲ್ಲಿ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅದ್ರಲ್ಲಿ ಬೇರೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ದೆ. ಅವನಿಗೆ ಬಂದ್ಮೇಲೆ ನೋಡ್ಬಿಟ್ಟು ವಿಡಿಯೋದಲ್ಲಿ ಬೇಜಾರು ಮಾಡ್ಕೊಂತ ಇದ್ದ, ನನ್ನನ್ನು ಮಾತ್ರ ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿ. ಮಕ್ಳಿಗಂತೂ ಮೆಟ್ರೋ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮೆಟ್ರೋದಲ್ಲೇ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 4:15 ಆಗೋಗಿತ್ತು. ನನ್ನ ಮಗನ್ನು ಕೂಡ ಹಸ್ಬೆಂಡ್ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಕರ್ಕೊ ಬಂದಿದ್ರು. ಅವರು ಕೂಡ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ವಾಪಸ್ ಮಡಿಕೇರಿಗೆ ಹೊರಟ್ರು. ನನಗೆ ಕೆಲವೊಂದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇತ್ತು. ಹಾಗಾಗಿ ಸ್ವಲ್ಪನೇ ನನ್ನ ಕೈಲಿ ಎಷ್ಟು ವಿಡಿಯೋ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿಕೊಂಡೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹೋಗಿ ಬರಲಾ? ಬಾಯ್.